ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈಗಾಗಲೇ 2 ವಿಡಿಯೋಗಳನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಂಬಂಧಿಸಿದಂತೆ ಅಪ್ಡೇಟ್ಗಳನ್ನು ಮಾಡಲಾಗಿದೆ. ನೀವು ಹೋಗಿ ನೋಡ್ಕೊಂಡು ಮುಂದಿನ ತಯಾರಿ ಕೂಡ ಮಾಡ್ಕೊಳ್ಬೋದು. ಅದರ ಜೊತೆಗೆ ವಿದ್ಯಾರ್ಥಿಗಳು ಜಸ್ಟ್ ಇವಾಗ ಕಾಮೆಂಟ್ಸನ್ನು ಕೂಡ ಹಾಕ್ತಾ ಇದ್ದಾರೆ ಮತ್ತು ಡಾಕ್ಯುಮೆಂಟ್ ಏನು ತೊಗೊಂಡು ಹೋಗ್ಬೇಕಂತ ಕೇಳ್ತಾ ಇದ್ದಾರೆ. ನಾನು ಇನ್ನೊಂದು ಸಲ ಸ್ಪಷ್ಟೀಕರಿಸ್ತೇನೆ. ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುವುದು ನಮ್ಮ ಕನ್ನಡ ಮೀಡಿಯಮು ರೂರಲ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಇರುವುದಿಲ್ಲ. ಪ್ಲಸ್ ಕರ್ನಾಟಕದಲ್ಲಿ ಓದದೇ ಇರುವಂತಹ ವಿದ್ಯಾರ್ಥಿಗಳಿಗಿರುತ್ತೆ. ಪ್ಲಸ್ ಎ ಕ್ಲೂನನ್ನು ಸೆಲೆಕ್ಟ್ ಮಾಡಿಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಇರುವುದಿಲ್ಲ. ಓಕೆ, ಮತ್ತು ಯಾರಿಗೆಲ್ಲ ಇರುತ್ತೆ ಅನ್ನೋದನ್ನು ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದೆ. ಆದರೂ ಕೂಡ ಇವಾಗ ಇಲ್ಲಿ ಒಂದು ಅಪ್ಡೇಟ್ಗಳನ್ನು ಕೊಟ್ಟಿದ್ದಾರೆ. ದಾಖಲಾತಿ ಪರಿಶೀಲನೆ ದಿನಾಂಕ ಮತ್ತು ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರಿದೆ ಅಂತ ನೋಡ್ಕೋಬೇಕು. ಪಟ್ಟಿಯಲ್ಲಿ ಹೆಸರಿದ್ದರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗುತ್ತೆ ರ್ಯಾಂಕ್ ನಂಬರ್ಗಳ ಮೇಲೆ. ಆದರೂ ಕೂಡ ಇನ್ನೊಂದು ಸಲ ನಾನು ರಿಪೀಟ್ ಮಾಡ್ತೀನಿ, ಎಲ್ಲಿಗೆ ಹೋಗಬೇಕು ಅನ್ನೋದನ್ನು. ಇದು 25ರಿಂದ 29 ತಾರೀಕು ತನಕ ಇರುತ್ತೆ. ಎಲ್ಲಿಗೆ ಹೋಗಬೇಕು ಅನ್ನೋದನ್ನು ಇಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ. ಅದನ್ನು ನಾನು ನಿಮಗೆ ಮಾಹಿತಿ ಕೊಡ್ತೇನೆ. ಅಡ್ರೆಸ್ ನೀಟಾಗಿ ನೋಡ್ಕೊಳ್ರಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KE. ಓಕೆ, 18ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು, ಇಲ್ಲಿಗೆ ಹೋಗಬೇಕು. ನೋಡಿ, ನೆನಪು ಮಾಡಿಕೊಳ್ಳ್ರಿ. ಇದು ನೀವು ಹೋಗುವಂಥ ವಿಳಾಸ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 18ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು. ಈ ಒಂದು ಅಡ್ರೆಸ್ಸಿಗೆ ನೀವು ಹೋಗಬೇಕಾಗತ್ತೆ. ಬೆಂಗಳೂರಿಗೆ ಹೋಗಬೇಕು, ಬೇರೆ ಎಲ್ಲಿ ಹೋಗೋ ಆಗಿಲ್ಲ. ಬೆಂಗಳೂರಿಗೆ ಹೋಗಬೇಕು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಬೆಂಗಳೂರಿಗೆ ಹೋಗಿ ಮಾಡಿಸ್ಕೋಬೇಕು. ಖುದ್ದಾಗಿ ನೀವೇ ಹೋಗಬೇಕು. ಒರಿಜಿನಲ್ ಡಾಕ್ಯುಮೆಂಟ್ ತೊಗೊಂಡು ಹೋಗಬೇಕು. ಪ್ಲಸ್ ಈ ಒಂದು ಡೇಟ್ಗೆ ಹೋಗಬೇಕು ಮತ್ತು ನಿಮ್ಮ ರ್ಯಾಂಕ್ ತಕ್ಕಂತೆ ಯಾವ ಸೆಷನ್ ಬರುತ್ತೆ ಆ ಸೆಷನ್ಗೆ ಹೋಗಿ ನೀವು ಇನ್ವಾಲ್ವ್ಮೆಂಟ್ ಆಗಬೇಕು. ಓಕೆ, ಇಲ್ಲಿ ಏನಪ್ಪ ಅಂತಂದರೆ ರೌಂಡ್ ಫಿಗರಲ್ಲಿ ನಂಬರಲ್ಲಿ ಕೊಟ್ಟಿದ್ದಾರೆ 8,000. ನಿಮ್ದು ಇನ್ ಕೇಸ್ ಆಫ್ 7,999 ಇತ್ತು, 7,650 ಇತ್ತು. ಈ ಒಂದು ಮಾರ್ನಿಂಗ್ ಸೆಷನ್ಗೆ ಹೋಗಬೇಕಾಗತ್ತೆ. ನೆನಪಿಟ್ಟುಕೊಳ್ರಿ. KE ಆಫೀಸ್ 18th ಕ್ರಾಸ್, ಮಲ್ಲೇಶ್ವರಂ, ಬೆಂಗಳೂರು. ಮೇನ್ ರೋಡ್ಗೆ ಇದೆ. ನಿಮಗೆ ಅಲ್ಲಿ ಬಸ್ ಸ್ಟಾಪ್ ಆಗುತ್ತೆ, ಅಲ್ಲಿ ಹೋಗಬೇಕಾಗುತ್ತೆ. ಯಾವೆಲ್ಲ ಡಾಕ್ಯುಮೆಂಟ್ ತೊಗೊಂಡು ಹೋಗಬೇಕು? ನೀವೇನಾದರೂ ಕ್ಲೂ ಬಿನಲ್ಲಿ ಸೆಲೆಕ್ಟ್ ಮಾಡಿದರೆ, ಕ್ಲೂ ಬಿ ನೀವು SSLC, PUC ಹಾಗೂ ಕಾಸ್ಟ್ ಸರ್ಟಿಫಿಕೇಟು ಮತ್ತು ನಿಮ್ಮ ತಾಯಿ ಅಥವಾ ತಂದೆಯವರು ಕರ್ನಾಟಕದಲ್ಲಿ 7 ವರ್ಷ ವ್ಯಾಸಂಗ ಮಾಡಿರುವ ಬಗ್ಗೆ, ಓಕೆ, ವ್ಯಾಸಂಗ ಪ್ರಮಾಣ ಪತ್ರ ತೊಗೊಂಡು ಹೋಗ್ಬೇಕಂತ ಹೇಳಿದ್ದಾರೆ. ಇಲ್ಲಿ 4ನೇ ಪಾಯಿಂಟಲ್ಲಿ ಕೊಟ್ಟಿರುವಂಥದ್ದು. ವಿದ್ಯಾರ್ಥಿಯ ತಂದೆ ಅಥವಾ ತಾಯಿ 7 ವರ್ಷ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರೋ ಬಗ್ಗೆ ಮುಖ್ಯೋಪಾಧ್ಯಾಯ ಅಥವಾ ಪ್ರಾಂಶುಪಾಲರಿಂದ ವ್ಯಾಸಂಗ ಪ್ರಮಾಣ ಪತ್ರ ಬೇಕು. 5ನೇ ಪಾಯಿಂಟು, ವಿದ್ಯಾರ್ಥಿಯು ಪ್ರಥಮ ಅಥವಾ ದ್ವಿತೀಯ PUC ಎರಡನ್ನೂ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರೋ ಬಗ್ಗೆ ಸಂಬಂಧಪಟ್ಟ ಸಂಸ್ಥೆಯ ಪ್ರಾಂಶುಪಾಲ ನೀಡಿರುವ ವ್ಯಾಸಂಗ ಪ್ರಮಾಣ ಪತ್ರ ಬೇಕು. ಇದನ್ನು ನೀವು ತೊಗೊಂಡು ಹೋಗಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಏನಂತಂದರೆ ಇಷ್ಟು ಡಾಕ್ಯುಮೆಂಟ್ ತೊಗೊಂಡು ಹೋಗಬೇಕು. ಆಮೇಲೆ C ಆಪ್ಷನ್ದವರು ಕ್ಲೂ C ಸೆಲೆಕ್ಟ್ ಮಾಡಿದರೆ ಅವರು SSLC, PUC ಅಂಕಪಟ್ಟಿ ಜೊತೆಗೆ ವಿದ್ಯಾರ್ಥಿನಿ ಅಥವಾ ತಂದೆನ ತಾಯಿ 1/5/2024 ರಾಜ್ಯದಿಂದ ಹೊರಗೆ ವಾಸಿಸುತ್ತಿರುವ ಎನ್ನುವ ಪ್ರಮಾಣೀಕರಿಸಿದ ಸಂಬಂಧಪಟ್ಟ ಕಂದಾಯ ಅಥವಾ ಪೌರಸಭಾ ಪ್ರಾಧಿಕಾರದ ನೀಡಿರುವ ಪ್ರವಾಸ ಪ್ರಮಾಣ ಪತ್ರ. ಅಂದರೆ ಈ ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಒಬ್ಬರು 1/5/2024 ಕರ್ನಾಟಕದಿಂದ ರಾಜ್ಯದಿಂದ ಹೊರ ವಾಸಿಸುತ್ತಿರುವ ಬಗ್ಗೆ. ಅದರಿಂದ ಸಂಬಂಧಪಟ್ಟ ಒಂದು ಸ್ಥಳದ ಪ್ರಾಧಿಕಾರ ಅಥವಾ ಯಾವುದಾದ್ರು ಅಧಿಕಾರಿಗಳದ್ದು ಅದಕ್ಕೆ ಸಂಬಂಧಪಟ್ಟ ಒಂದು ಅಧಿಕಾರಿದು ಏನು ಬೇಕು, ಡಾಕ್ಯುಮೆಂಟ್ ಬೇಕು. ಮತ್ತು ಅಥವಾ ವಿದ್ಯಾರ್ಥಿನಿ ಅಥವಾ ತಂದೆ ತಾಯಿ ಹಿಂದಿನ ವಾಸಸ್ಥಳ ಕರ್ನಾಟಕದಲ್ಲಿ ಎಲ್ಲಿದ್ದರು ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟ ಒಂದು ಅಂದರೆ ಹೊರ ರಾಜ್ಯದಲ್ಲಿ ಎಲ್ಲಿದ್ದಾರೆ ಮತ್ತು ಮೊದಲು ಇಲ್ಲಿ ಇರಬೇಕಾದ್ರೆ ಎಲ್ಲಿದ್ದರು ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟಂಥ ದಾಖಲಾತಿ ಇಲ್ಲಿ ಬೇಕಂತೆ. ಜೊತೆಗೆ ವಿದ್ಯಾರ್ಥಿನಿ ವ್ಯಾಸಂಗ ಪ್ರಮಾಣ ಪತ್ರ, ವರ್ಗಾವಣೆ ಪ್ರಮಾಣ ಪತ್ರ ಬೇಕು. ಆಮೇಲೆ ವಿದ್ಯಾರ್ಥಿ ಕನ್ನಡ, ತುಳು, ಕೊಡವ, ಬ್ಯಾರಿ ಭಾಷೆ ಅನ್ನೋದಕ್ಕೆ ಪೂರಕವಾಗಿ ಸಂಬಂಧಪಟ್ಟಂಥ ಒಂದು ಕ್ಯುಮ್ಯುಲೇಟಿವ್ ರೆಕಾರ್ಡನ್ನು ಕೂಡ ಪ್ರಮಾಣ ಪತ್ರ ಬೇಕು. ವಿದ್ಯಾರ್ಥಿ ಮಾತೃಭಾಷೆ ಸಂಬಂಧಪಟ್ಟಂತೆ ಯುಕ್ತವಾಗಿ ಘೋಷಣೆ ಮಾಡಿರೋ ಪ್ರಮಾಣ ಪತ್ರ, ಅಫಿಡವಿಟ್ ಕೂಡ ಬೇಕು. ಅಂದರೆ ನಾವು ಇದೇ ಭಾಷೆಯವರು ಹೊಂದಿದ್ದೇವೆ ಅಂತ. ಇವೆಲ್ಲ ಡಾಕ್ಯುಮೆಂಟ್ ಇದಾವೆ. ಆಮೇಲೆ ಕ್ಲೂ ಡಿ ನೋಡಿರಿ, ಕ್ಲೂ ಡಿಗೆ ಕೂಡ ನೀವು ನೋಡ್ಕೊಳ್ಬೋದು. ಇದೆಲ್ಲ ತುಂಬ ಕಡಿಮೆ ಬರುತ್ತೆ ನಮ್ಮ ವಿದ್ಯಾರ್ಥಿ ಕನ್ನಡದಲ್ಲಿ ಓದಿರೋರಿಗೆ. ಇದೆಲ್ಲ ಡಾಕ್ಯುಮೆಂಟ್ ಏನಂತಂದರೆ ಅಪ್ಲೈ ಮಾಡಿರೋ ತುಂಬ ಕಡಿಮೆ. ಓಕೆ, ತುಂಬ ಕಡಿಮೆ ವಿದ್ಯಾರ್ಥಿಗಳು. ಯಾಕಂದರೆ ಹೊರ ರಾಜ್ಯದವ್ರಿಗೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. F ಆಮೇಲೆ H ಇದೆಲ್ಲ ಹೊರ ರಾಜ್ಯದವ್ರಿಗೆ ಸಂಬಂಧಪಟ್ಟಿರುವಂಥದ್ದು ಮ್ಯಾಕ್ಸಿಮಮ್ ಇದೆ. ಇದನ್ನು ನೋಡ್ಕೊಳ್ರಿ. ಇದರ ಕ್ಲೂಗಳನ್ನು ನಿಮಗೆ ಆಲ್ರೆಡಿ ಒಂದು ಬ್ರೌಸರ್ ಕೊಟ್ಟಿದ್ದಾರೆ. ಆ ಬ್ರೌಸರಲ್ಲಿ ನೀವು ಎಲ್ಲಿ ಸಿಗುತ್ತೆ ಅಂತ ನಾನು ತೋರಿಸ್ತೀನಿ ನಿಮಗೆ.
ಸೊ ನೋಡಿ ಬ್ರೌಸರ್ ನೀವು ಇಲ್ಲಿ ಬರಬೇಕು, ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೀನಿ, ಇದೇ ಪೇಜ್ ಬರುತ್ತೆ ನಿಮಗೆ. ಸೊ ಬ್ರೌಸರ್ ಇದು ಬೇಕಂದರೆ ನೀವು ಖಂಡಿಕೆಯಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ ತೊಗೊಂಡು ಹೋಗಬೇಕು ಅಂತ ಅನಿಸಿದರೆ, ಸೊ ನಿಮ್ಮೆಲ್ಲ ಅದು ನಮಗೆ ಡೌಟ್ ಬರ್ತಾ ಇದೆ ಅಂತ ಅನಿಸಿದರೆ ನೀವು ಇಲ್ಲಿ ಬ್ರೌಸರ್ ಕೊಟ್ಟಿದ್ದಾರೆ. ಸೊ ಬ್ರೌಸರನ್ನು ನೀವು ಹೋಗಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮದು ಯಾವುದು ಡಾಕ್ಯುಮೆಂಟ್ ಬರ್ತವೆ ಅನ್ನೋದನ್ನು ನೋಡ್ಕೊಳ್ಬೇಕಾಗತ್ತೆ. ಇಲ್ಲಿದೆ ನೋಡಿರಿ, ವೆರಿಫಿಕೇಷನ್ ಮಾಡೋ ಲಿಂಕು ಮತ್ತು ಇಲ್ಲಿ ಬ್ರೌಸರ್ ಇದೆ ನೋಡಿರಿ. ಸೊ ಇದನ್ನು ನೀವು ಡೌನ್ ಮಾಡ್ಕೋಬೇಕಾಗುತ್ತೆ. ಅಪ್ಲಿಕೇಶನ್ ಕಮ್ ವೆರಿಫಿಕೇಷನ್ ಬ್ರೌಸರ್ ಅಧಿಸೂಚನೆ ಇರ್ಬೋದು, ಮತ್ತು ಪುಸ್ತಕ ಮೇನ್ ಇರೋದೇ ಮಾಹಿತಿ ಪುಸ್ತಕ. ಈ ಮಾಹಿತಿ ಪುಸ್ತಕ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಸೊ ಇದು ಏನಾಗುತ್ತೆ ನಿಮಗೆ ಅದರಲ್ಲಿ ಡಾಕ್ಯುಮೆಂಟ್ ಯಾವೆಲ್ಲ ಇದ್ದಾವೆ ಅನ್ನೋದನ್ನು ಕೂಡ ಗೊತ್ತಾಗುತ್ತೆ. ಸೊ ಇದನ್ನು ನೀವೇನು ಮಾಡಬೇಕು, ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ರಿ ಡಾಕ್ಯುಮೆಂಟ್ ಯಾವೆಲ್ಲ ಬರ್ತಾವಂತ. ಆಮೇಲೆ ನೆನಪಿಟ್ಕೊಳ್ರಿ, ಬೆಂಗಳೂರಿಗೆ ಹೋಗಬೇಕು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ, ಮತ್ತು ಎಲ್ಲಿಯೂ ಕೂಡ ಹೋಗೋ ಹಾಗಿಲ್ಲ. ಯಾರಿಗಿದು ಏ ಕ್ಲೂದವ್ರಿಗೆ ಬಿಟ್ಟು ನೆನಪಿಟ್ಕೊಳ್ರಿ, ಕ್ಲೂದವ್ರಿಗೆ ಬಿಟ್ಟು ಅಂದರೆ ಕನ್ನಡ ಮೀಡಿಯಮು, ರೂರಲ್ಲು ಮತ್ತು ಕರ್ನಾಟಕದಲ್ಲಿರುವಂಥವ್ರುಗಳು ಬಿಟ್ಟು ಉಳುಕಿದವ್ರುಗಳಿಗೆ ನಾ ಎಕ್ಸಾಂಪಲ್ ಕೊಟ್ಟಾಗೆ ಅವ್ರುಗಳು ಮಾತ್ರ ಹೋಗಬೇಕು.